ದಯಾನಂದ್ ಸಾಗರ್ ವಿದ್ಯಾಸಂಸ್ಥೆಯಿಂದ ಘಟಿಕೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಬೆಂಗಳೂರಿನ ಡಿಎಸ್ಐ ಕ್ಯಾಂಪಸ್ನಲ್ಲಿ ನಡೆದ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ 4527 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಯುಜಿ, ಪಿಜಿ ಹಾಗೂ ಇಂಜಿನಿಯರಿಂಗ್ ಇತರೆ ಕೋರ್ಸ್ಗಳನ್ನು ಮುಗಿಸಿದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಉದ್ಯಮಿ ಅಶೋಕ್ ಖೇಣಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದ್ರು. ಈ ವೇಳೆ ದಯಾನಂದ್ ವಿದ್ಯಾಸಂಸ್ಥೆ ಚೇರ್ಮನ್ ಡಾಕ್ಟರ್ ಹೇಮಚಂದ್ರ ಸಾಗರ್, ವೈಸ್ ಚೇರ್ಮನ್ ಪ್ರೇಮಚಂದ್ರ ಸಾಗರ್ ಉಪಸ್ಥಿತರಿದ್ದರು. ಮೊದಲೆಲ್ಲ ಬೇರೆ ದೇಶಕ್ಕೆ ಹೋಗ್ತಾ ಇದ್ರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ. ಈಗ ಹೊರಗಿನವರು ನಮ್ಮಲ್ಲಿ ಬರಬೇಕು, ನಮ್ಮ ಯುವ ಶಕ್ತಿ ಸ್ಟ್ರಾಂಗ್ ಆಗಿದೆ ಅಂತ ಡಾಕ್ಟರ್ ಹೇಮಚಂದ್ರ ಸಾಗರ್ ಹೇಳಿದರು. ಮೊದಲು ಒಂದು ಪೀಳಿಗೆ ಇತ್ತು, ನಮಗೇನು ಗೊತ್ತಿರಲಿಲ್ಲ. ಬ್ರಿಟಿಷರ್ಸ್ ಆಳ್ತಾ ಇದ್ರು, ಅವ್ರು ಹೇಳಿದಾಗ ನಾವು ಕೇಳ್ತಾ ಇದ್ವು. ಇವಾಗ ನಾವು ಹೇಳಿದಾಗ ನೀವು ಕೇಳಿ. ನಮ್ಮ ಯುವಶಕ್ತಿ ಅಷ್ಟು ಸ್ಟ್ರಾಂಗ್ ಆಗಿದೆ. ದೇಶದ ಪ್ರಧಾನಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಇವರಿಬ್ಬರೂ ನಮ್ಮನ್ನು ಒಳ್ಳೆ ಒಂದು ಡೈರೆಕ್ಷನ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ರಾಜಕೀಯ ವ್ಯತ್ಯಾಸಗಳು ಬೇರೆ ಇರ್ಬೋದು, ಆದರೆ ಒಂದು ಮಾರ್ಗ ಅದು ಬಹಳ ಸೂಕ್ಷ್ಮವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಬ್ರಾಂಚ್ ಬಂದು ಡೆಂಟಲ್ ಆ್ಯಂಡ್ ನಾನು ಇವತ್ತು ದಯಾನಂದ್ ಸಾಗರ್ ಕಡೆಯಿಂದ ಗ್ರ್ಯಾಜುಯೇಟ್ ಆಗ್ತಿದ್ದೀನಿ. ಆ್ಯಂಡ್ ಒನ್ ಅಮಂಗ್ 4500 ಪೀಪಲಲ್ಲಿ ನಾನು ಗ್ರ್ಯಾಜುಯೇಟ್ ಆಗ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದೆ. ಆ್ಯಂಡ್ ಪ್ರತಿಯೊಂದು ಅಷ್ಟೇ, ಇಲ್ಲಿ ನಾನು ಗ್ರ್ಯಾಜುಯೇಟ್ ಆಗೋದಕ್ಕೆ ಕಾರಣನೇ ನಮ್ಮ ದಯಾನಂದ್ ಸಾಗರ್. ಆ್ಯಂಡ್ ನಾನು ಫುಲ್ ಕ್ರೆಡಿಟ್ಸ್ ಕೊಡೋದು ನಮ್ಮ ಪ್ರಿನ್ಸಿಪಲ್ ಡಾಕ್ಟರ್ ಹೇಮಂತ್ ಸರ್ಗೆ, ನಮ್ಮ ಸ್ಟಾಫಿಗೆ ಮತ್ತು ಪ್ರತಿಯೊಂದು HODsಗೂ ನಮ್ಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾನು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಆರ್ಟ್ಸ್, ಸೈನ್ಸ್ ಆ್ಯಂಡ್ ಕಾಮರ್ಸಲ್ಲಿ ಓದಿದ್ದು. ಸೊ ನಾನು BCom ಸ್ಟ್ರೀಮು 2025 ಇವಾಗ ನಾನು ಗ್ರ್ಯಾಜುಯೇಟ್ ಆಗ್ತಿದ್ದೀನಿ. ತುಂಬ ಕಲ್ತಿದ್ದೀನಿ ಕಾಲೇಜಲ್ಲಿ. ಫಸ್ಟಿಂದ ಲೀಡರ್ಶಿಪ್ ಸ್ಕಿಲ್ ಆಗಲಿ, ಕಮ್ಯುನಿಕೇಷನ್ ಸ್ಕಿಲ್ ಆಗಲಿ, ಇನ್ಕಮ್ ಟ್ಯಾಕ್ಸ್ ಬಗ್ಗೆ, ಫಿನಾನ್ಸ್ ಬಗ್ಗೆ ನನಗೆ ತುಂಬ ಇದಿತ್ತು. ಸೊ ಫಿನಾನ್ಸಲ್ಲಿ ತುಂಬ ನಾನು ನಾಲೆಡ್ಜಬಲ್ ಆಗಿದೆ. ಸೊ ನನಗೆ BCom ತುಂಬ ಹೇಳ್ಕೊಟ್ಟಿದೆ. ಟೀಚಿಂಗ್ ಆಗಲಿ, ಇಲ್ಲಿ ಸ್ಟಾಫ್ಸು ಎಲ್ಲದಕ್ಕೂ ಕರಿಕ್ಯುಲಮು, ಆಮೇಲೆ ನಾನ್ ಟೀಚಿಂಗ್ ಸ್ಟಾಫ್ಸ್ ಆಗಲಿ ನನಗೆ ತುಂಬ ಹೆಲ್ಪ್ ಮಾಡಿ